ಈಗ ನಮ್ಮದು ಒನ್ ಮೋರ್ ಟಾಪಿಕ್ ಗಿಟ್ ಬ್ರಾಂಚ್ ಅಂತ. ಓಕೆನಾ? ಸೊ ಎಕ್ಸಾಂಪಲ್, ಈಗ ಗಿಟ್ ಬ್ರಾಂಚಲ್ಲಿ ಏನಾಯಿತು ಅಂದರೆ ನಮ್ಮ ಹತ್ರ ಆ್ಯಕ್ಚುಲಿ ಪ್ರೀವಿಯಸಲ್ಲಿ ಏನಿರುತ್ತೆ ಗೊತ್ತಾ? ಒನ್ ಸೆಕೆಂಡ್. ಓಕೆನಾ? ಇದು ಆ್ಯಕ್ಚುಲಿ ನಾನು ಕ್ರಿಯೇಟ್ ಮಾಡೋದು, ಯು ಕ್ಯಾನ್ ಇಗ್ನೋರ್ ಆ್ಯಸ್ ಆಫ್ ನೋ. ಸೊ ಮಾಸ್ಟರ್ ಅಂತ ಒಂದು ಬ್ರಾಂಚ್ ಇರುತ್ತೆ, ಇದು ಮೇನ್ ಬ್ರಾಂಚ್. ಓಕೆನಾ? ಸೊ ನಾನೀಗ ಮಾಸ್ಟರಲ್ಲಿ ಮೇನ್ ಬ್ರಾಂಚಲ್ಲಿದ್ದೀನಿ, ಸಮ್ ಫೈಲ್ಸ್ ಇದೆ. ಸೊ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಫೈಲ್, file2.txt. ಓಕೆ, ಈಗೇನಾಯಿತು, file2.txt ಕ್ರಿಯೇಟ್ ಆಗಿದೆ. ಯಾವ ಬ್ರಾಂಚಲ್ಲಿದ್ದೀನಿ? ಮಾಸ್ಟರ್ ಬ್ರಾಂಚಲ್ಲಿದ್ದೀನಿ. ಈಗ ನಾನು ಸ್ವಿಚ್ ಮಾಡ್ತೀನಿ ಡೆವ್ ಬ್ರಾಂಚಿಗೆ. ನಿಮ್ಗೆ ಗೊತ್ತು file2.txt ಇವಾಗ ಕ್ರಿಯೇಟ್ ಮಾಡಿದ್ವಿ ಅಂತ. ಡೆವ್ ಬ್ರಾಂಚಿಗೆ ಸ್ವಿಚ್ ಆಗ್ತೀನಿ. ಸ್ವಿಚ್ ಆಗ್ಬಿಟ್ಟು ಚೆಕ್ ಮಾಡಿದಾಗ file2.txt ಕ್ರಿಯೇಟ್ ಆಗಿದೆ. ಯಾವ ಬ್ರಾಂಚಲ್ಲಿ? ಡೆವ್ ಅಲ್ಲಿ. ಈಗ ನಾನು ಡೆವ್ ಬ್ರಾಂಚಲ್ಲಿದೆ. ಸೊ ಏನು ಫೈಲ್ಸ್ನ ನೀವು ಮಾಸ್ಟರ್ ಕ್ರಿಯೇಟ್ ಮಾಡ್ತೀರಾ ಅದೇ ಫೈಲ್ಸು ಡೆವ್ವಿಗೆ ಹೋಗುತ್ತೆ. ಡೆವ್ವಲ್ಲಿ ಏನು ಕ್ರಿಯೇಟ್ ಮಾಡಿದ್ರೆ ಅದೇ ಫೈಲ್ಸ್ ಮಾಸ್ಟರಿಗೆ ಬರುತ್ತೆ. ಓಕೆನಾ? ನಿಮಗೆ ಒನ್ ಮೋರ್, ಈಗ ನೋಡಿ ನಮ್ಮ ಹತ್ರ ಎರಡೇ ಬ್ರಾಂಚ್ ಇದೆ. ಈಗ ನಾನು ಒನ್ ಮೋರ್ ಬ್ರಾಂಚ್ನ ಕ್ರಿಯೇಟ್ ಮಾಡ್ತೀನಿ, ಗಿಟ್ ಬ್ರಾಂಚ್ ಪ್ರಾಡ್ ಅಂತ. ಓಕೆನಾ? ಸೊ ನಾವು ನೀವು ನೋಡ್ತಾ ಇದ್ದೀರಲ್ಲ, ಪ್ರಾಡ್ ಅಂತ ಕ್ರಿಯೇಟ್ ಮಾಡಿ. ಈಗ ಪ್ರಾಡಿಗೆ ಸ್ವಿಚ್ ಆಗ್ತೀನಿ. ಈಗ ಹಾಗಾದರೆ ಎಲ್ಲ ಸೇಮ್ ಫೈಲ್ಸ್ ಇರುತ್ತಾ? ಇರುತ್ತೆ. ಸಿ, ಆಲ್ ಫೈಲ್ಸ್ ಗೆಟ್ ಆ್ಯಡೆಡ್ ಇಯರ್. ನಾವು ಎಕ್ಸಾಂಪಲ್ ಏನು ಮಾಡ್ತೀನಿ, ಒನ್ ಮೋರ್ ಫೈಲ್ ಕ್ರಿಯೇಟ್ ಮಾಡ್ತೀನಿ ಬಾಸ್, 3.txt. ಈ ಫೈಲ್ಸ್ ಎಲ್ಲ ಕಡೆ ಹೋಗುತ್ತಾ? ಲೆಟ್ ಅಸ್ ಚೆಕ್. ನಿಮ್ಗೆ ಗೊತ್ತು, ಈಗ ನಾನು ಪ್ರಾಡಲ್ಲಿದ್ದೀನಿ ನೋಡಿ. ಫಾರ್ ಯುವರ್ ಕನ್ಫರ್ಮೇಷನ್, ಬ್ರಾಂಚ್ ಗಿಟ್ ಬ್ರಾಂಚ್, ಸಾರಿ, ಪ್ರಾಡಲ್ಲಿದ್ದೀನಿ. ಸೊ ನಾನೀಗ ಸ್ವಿಚ್ ಹಾಕ್ತೀನಿ. ಓಕೆ, ಚೆಕ್ಔಟ್ ಜಾಸ್ತಿ ಟೈಮ್ ಇಸ್ ನೋಡಿ, ವಿಲ್ ಗೋ ಟು ಸ್ವಿಚ್ ಆಲ್ಸೋ ಸೇಮ್ ಸ್ವಿಚ್ ಕಮಾಂಡ್ನ ಯೂಸ್ ಮಾಡೋಣ. ಈಗ ಡೆವಿಗೆ ಹೋಗೋಣ. ಯಾವ ಫೈಲ್ ಕ್ರಿಯೇಟ್ ಮಾಡಿದೆ ನಾನು? ಜಸ್ಟು file3. ಲೆಟ್ ಅಸ್ ಚೆಕ್ ದೇರ್. ಎಲ್ಲ ಸೈಫನ್ ಎಲ್ಲ ಆರ್ಟಿ. ಸಿ, file3 ಕ್ರಿಯೇಟ್ ಆಗಿದೆ. ಈಗ ನಾನು ಬೇರೆದಕ್ಕೆ ಹೋಗೋಣ, ಮತ್ತೆ ಸ್ವಿಚ್ ಮಾಡೋಣ. ಯಾವುದಕ್ಕೆ ಹೋದೆ? ಈಗ ನಾನು ಯಾವ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಪ್ರಾಡಕ್ಟ್ ಕ್ರಿಯೇಟ್ ಮಾಡಿದ್ದು ಡೆವಲ್ ಚೆಕ್ ಮಾಡಿದೆ. ಈಗ ಮಾಸ್ಟರ್ ಚೆಕ್ ಮಾಡಿದ್ಯಾ ಅಲ್ವಾ ಅಂತ. ಸಿ, ಮಾಸ್ಟರ್ ಕೂಡ ಕ್ರಿಯೇಟ್ ಆಗಿದೆ. ಅಂದರೆ ನೀವು ಏನು ಫೈಲ್ಸ್ನ ನೀವು ಯಾವುದೇ ಬ್ರಾಂಚಿಗೆ ಕ್ರಿಯೇಟ್ ಮಾಡಿ ಎಲ್ಲ ಫೈಲ್ಸ್ಗಳು ಕೂಡ ಬಂದು ಬೇರೆ ಬ್ರಾಂಚಿಗೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆನಾ? ಐ ಥಿಂಕ್ ನಾವು ಇವತ್ತು ಕಮಾಂಡ್ ಯಾವುದೇ ಡಿಸ್ಕಸ್ ಮಾಡಿದ್ವಿ ಅಂದರೆ ಇದು ಹಿಸ್ಟ್ರಿ. ಓಕೆನಾ? ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಇವತ್ತು ಗಿಟ್ ಸ್ವಿಚ್ ಕಮಾಂಡ್, ಓಕೆ, ಗಿಟ್ ಬ್ರಾಂಚ್, ಗಿಟ್ ಚೆಕ್ಔಟ್, and so many commands we have learned today, right? Touch, git restore command kaltvi, so many commands we have learned for today. So if you want, I'll explain the commands again. Maybe git status command we learned, git int command we learned, then git commit -m, some text you can add. This command we learned. Git restore command we learned, right? Git restoring, right, from file.txt. Then git restore -staged command you learned, right? Then what else you learned? Git log -p you learned. Git
git log and git log one line command, both are same. Now what else you learned? Git add file name, comma git add -dot. So ಇಷ್ಟು ಕಮಾಂಡ್ ಎಲ್ಲ ಕಲ್ತಿದ್ದೀರಾ. ಸೊ ನಾಳೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಯಾವ್ದಾದ್ರು ಕಮಾಂಡ್ಸ್ನ ಹೇಳಬೇಕು ಅಂತ ಡಿಸೈಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ಸ್, ಬಾಯ್.